ಇದಾದ ನಂತರ ನಮ್ಮೆಲ್ರಿಗೂ ಗೊತ್ತಿರುವಂಥ ಮತ್ತೊಂದು ಕೇಸ್ ಅಂದರೆ ಶನಿ ಶಿಂಗಣಾಪುರದ್ದು. ಶನಿ ಶಿಂಗಣಾಪುರದಲ್ಲಿ ಗರ್ಭಗೃಹಿಗೆ ಅಂದರೆ ಎಲ್ಲಿ ದೇವರ ಸ್ಥಾನ ಇದೆ ಅಲ್ಲಿಗೆ ಮಹಿಳೆಯರ ಪ್ರವೇಶವನ್ನು ಕೊಡಬೇಕು, ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ ಒಂದು ಭೂಮಾತಾ ಬ್ರಿಗೇಡ್ ಅಂತ ಸೃಷ್ಟಿಯಾಯಿತು. ಹೆಸರಿಗೆ ಭೂಮಾತಾ ಬ್ರಿಗೇಡ್. ಸೃಷ್ಟಿಯಾದವ್ರು ಏನು ಮಾಡಿದ್ರು, ಇಲ್ಲ ನಮಗೆ ನೀವು ಜಾಗ ಬಿಡಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡ್ತೀವಿ ಅಂತಂದರು. ಅಲ್ಲೂ ಕೋರ್ಟಿಗೆ ಹೋದರು. ಆದರೆ 10% ಕೋರ್ಟಲ್ಲಿ ನಡೆಯುತ್ತೆ, 90% ಮೀಡಿಯಾ ಮುಂದೆ ನಡೆಯುತ್ತೆ. ಇವ್ರಿಗೆ ಫಂಡ್ ಮಾಡುವಂಥ NGOಗಳು ಅಥವಾ ಇವ್ರಿಗೆ ಫಂಡ್ ಮಾಡುವಂಥ ಎಡಚರರು ಯಾರಿದ್ದಾರೆ ಅಥವಾ ನಾವು ಸೆಕ್ಯುಲರ್ಗಳು ಅಂತೇನು ಕರಿತೀವಿ, ಇವ್ರೇನು ಮಾಡಿದ್ರು, ಒಟ್ಟು ಹಿಂದೂ ಧರ್ಮ ರಿಗ್ರೆಸಿವ್, ಹಿಂದೂ ಧರ್ಮದಲ್ಲಿ ಏನೂ ಇಲ್ಲ, ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳು ಬದುಕಕ್ಕೆ ಸಾಧ್ಯ ಇಲ್ಲ, ಅಂದರೆ ಹುಟ್ಟಿದ ತಕ್ಷಣ ಎತ್ಕೊಂಡೋಗಿ ಗಲ್ಲಿಗೆ ಹಾಕ್ತಾರೆ ಅನ್ನೋ ಲೆವೆಲ್ಗೆ ದೊಡ್ಡ ಅಪಪ್ರಚಾರವನ್ನು ಮಾಡಿದ್ರು. ಶನಿ ಶಿಂಗಣಾಪುರದ ಮುಗಿದ ನಂತರ ಏನಾಯಿತು, ಈ ಒಟ್ಟು ಚರ್ಚೆ ಏನಿತ್ತಲ್ಲ, ಈ ಕೇಸು ಅಥವಾ ಲೀಗಲಿ ಏನು ನಡೀತಿದ್ದು ಇಷ್ಟು ಟೆಂಪರವರಿ. ಈ ನರೇಟಿವ್ ಏನಿತ್ತಲ್ಲ ಅದಿನ್ನೂ ಮುಂದುವರಿಸಿದ್ರು, ಇಡೀ ಒಟ್ಟು ರಾಜ್ಯದಲ್ಲಿ ಮುಂದುವರಿಸಿದ್ರು. ಇದಾದ ನಂತರ ಇಂಥ ಬಹಳ ಘಟನೆಗಳು ನಮಗೆ ನೆನಪು ಬರುತ್ತೆ. ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು, ಕಾರಂಜಿ ಇಲ್ಲೇ ಇದ್ದಾರೆ, ಅಯೋಧ್ಯ ಒಟ್ಟು ಕೇಸಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದೇನು, ರಾಮ ಇಲ್ಲವೇ ಇಲ್ಲ, ರಾಮ ಅನ್ನುವಂಥ ವ್ಯಕ್ತಿ ಇಲ್ಲಿ ಇಲ್ಲೇ ಇರಲಿಲ್ಲ. ರಾಮ ಹುಟ್ಟಿದ್ದಾದ್ರೆ ಇಂಡೋನೇಷ್ಯಾದಲ್ಲಿ ಹುಟ್ಟಿದ್ದ, ರಾಮ ಅನ್ನುವಂಥ ವ್ಯಕ್ತಿ ಇಲ್ಲಿ ಇರಲೇ ಇಲ್ಲ ಅನ್ನುವಂಥ ಚರ್ಚೆ ಆರಂಭ ಆಯಿತು. ಯಾವಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಇಲ್ಲ ಇಲ್ಲ ನೀವು ಮಂದಿರ ಇತ್ತೋ ಇಲ್ವೋ, ಗ್ರೌಂಡ್ GPS ಅಂದರೆ GPR, ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್, ಅಂದರೆ ಈಗ ಯಾವ ಧರ್ಮಸ್ಥಳದಲ್ಲಿ ಚರ್ಚೆ ಆಗ್ತಿದೆ ಅದರ ಮುಖಾಂತರ ನೋಡಿ, ಅಂದರೆ ಉತ್ಖನನ ಮಾಡಿ ಅಂತ ಹೇಳಿದಾಗ ರಾಮ ಜನ್ಮಭೂಮಿಯಲ್ಲಿ ವಿಕ್ರಮಾದಿತ್ಯ ಕಟ್ಟಿರುವಂಥ ದೇವಸ್ಥಾನ ನಮಗೆ ಕೈಗೆ ಸಿಕ್ತು. ಅವತ್ತೇನು ಹೇಳಿದ್ರು, ಇಲ್ಲ ಅಲ್ಲ ಅದು ಕಂಬ ಅಷ್ಟೇ, ದೇವಸ್ಥಾನ ಅಲ್ಲ ಅಂತೇಳಿ ನರೇಟಿವ್ ಸೃಷ್ಟಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ತೀರ್ಪು ಬಂದ ಮೇಲೆ ಏನು ಹೇಳಿದ್ರು, ಇಲ್ಲ ಇಲ್ಲ ಮಂದಿರ ಸರಿ, ಬಟ್ ಆಸ್ಪತ್ರೆ ಕಟ್ಟಿ, ಶಾಲೆ ಕಟ್ಟಿ ಅಂತಂದ್ರು. ಅಂದರೆ ಒಟ್ಟು ನರೇಟಿವ್ ಏನಾಯಿತು, ಹಿಂದೂ ಧರ್ಮದ ನಂಬಿಕೆಗಳು ಮಹಾಪುರುಷರನ್ನ ಟಾರ್ಗೆಟ್ ಮಾಡುವಂಥದ್ದಾಯಿತು. ರೀಸೆಂಟಾಗಿ ಭಾಳ ನನಗನ್ಸಿರೋ ಮಟ್ಟಿಗೆ ಇಲ್ಲಿ 70% ಜನ ಮಹಾಕುಂಭಕ್ಕೆ ಹೋಗಿದ್ರಿ. ಮಹಾಕುಂಭ ನಡೆಯುವ ಕೋಟ್ಯಾಂತರ ಜನ ಹಿಂದೂಗಳು ಒಗ್ಗಟ್ಟಾಗಿ ಅಲಹಾಬಾದ್ಗೆ ಹೋದ್ರು, ಪ್ರಯಾಗ್ರಾಜಿಗೆ ಹೋದ್ರು, ಎಲ್ಲರೂ ಮಹಾಕುಂಭದ ಸ್ನಾನಕ್ಕೆ ಹೋದರು. ಆಗ ಒಟ್ಟು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೀತು. ಏನಂತಂದರೆ, ಕೋವಿಡ್ ಹರಡ್ಬಿಡ್ತಿದೆ, ಗಂಗೆ ಪವಿತ್ರಳಲ್ಲ, ಗಂಗೆಯಲ್ಲಿ ಮಲಿನತೆ ಇದೆ, ಇದೆಲ್ಲ ಸೃಷ್ಟಿಯಾಯಿತು. ಇದಾದ ನಂತರ ಮತ್ತೊಂದು ಉದಾಹರಣೆ ನಾನು ನಿಮಗೆ ಕೊಡ್ಬೋದು, ಅಂದರೆ ಈಶಾ ಯೋಗ ಸೆಂಟರ್ ಬಗ್ಗೆ. ಕೋರ್ಟ್ನಲ್ಲಿ ಸೋತರು, ಆದರೂ ಸದ್ಗುರುಗಳ ಮೇಲೆ ಆರೋಪ ಮಾಡಿದ್ರು. ಏನಂತ, ಕಿಡ್ನಾಪ್ ಮಾಡ್ತಿದ್ದಾರೆ, ಲೈಂಗಿಕ ಅತ್ಯಾಚಾರ ಆಗ್ತಿದೆ, ಅದು ಇದು ಅಂತ ನೀವು ಹಲವಾರು ಘಟನೆಗಳನ್ನು ಅಂದರೆ ನೀವು ಉಲ್ಲೇಖ ಮಾಡಬಹುದು. ಎಲ್ಲಿ ಹಿಂದೂ ಧರ್ಮಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಅಥವಾ ಮಹಾಪುರುಷರನ್ನ ಟಾರ್ಗೆಟ್ ಮಾಡಿ ಇವರನ್ನ ಒಂದು ನರೇಟಿವ್ ಟೆರರಿಸಮ್ ಮುಖಾಂತರ, ಅಂದರೆ ನಾಳೆ ಈಗ ಎಷ್ಟೋ ಜನಕ್ಕೆ ಏನನ್ಸ್ಬಿಡ್ತು, ಈ SIT ಒಟ್ಟು ಚರ್ಚೆ ಆದಾಗ ಇರ್ಬಹುದೇನೋ ಅಥವಾ ಈ ಥರ ಏನೋ ನಡಿಬೋದೇನೋ ಅಂತ ಹೇಳುವಂಥ ಮಟ್ಟಕ್ಕೆ ತಗೊಂಡು ಬರುವಂಥ ಒಂದು ವ್ಯವಸ್ಥಿತ ಜಾಲವನ್ನು ಇವತ್ತು ನಾವು ಎದುರಿಸಬೇಕಿದೆ. ಧರ್ಮಸ್ಥಳದ ವಿಚಾರದಲ್ಲೂ ಆಗಿದ್ದದೆ. ಧರ್ಮಸ್ಥಳದ ವಿಚಾರದಲ್ಲಿ ಒಂದು ವ್ಯಕ್ತಿ ಒಬ್ಬ ಬುರುಡೆಯನ್ನು ತೊಗೊಂಡು ಬಂದ, ಒಂದು ಆರೋಪವನ್ನು ಮಾಡ್ದ. ಈ ಆರೋಪದ ನಂತರ ಏನಾಯಿತು, SIT ರಚನೆ ಆಯಿತು. ತಂದಿದ್ದ ಬುರುಡೆ ಶೋಧನೆ ಆಗಲಿಲ್ಲ, ಅಥವಾ ತಂದಿದ್ದ ಬುರುಡೆ ಎಲ್ಲಿಂದ ಅಂತೇಳಿ ಅದನ್ನು ಯಾರೂ ಅಗಿಲಿಲ್ಲ ಇವರೆಗೂ. ಆದರೆ ಒಟ್ಟು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕ್ಯಾಂಪೇನ್ ಮಾಡಿದ್ದೇನೆಂದರೆ, ಇಲ್ಲ ಧರ್ಮಸ್ಥಳದಲ್ಲಿ ಈ ಥರ ಏನೋ ಇರಬಹುದೇನೋ ಅಥವಾ ಈ ಥರ ಏನೋ ನಡಿಬಹುದೇನೋ ಅನ್ನುವಂಥ ಮಟ್ಟಿಗೆ ತಂದಿಟ್ಟರು. ಆದರೆ ಇವತ್ತು ಮಂಜುನಾಥನೇ ತೀರ್ಪು ಕೊಟ್ಟಿದ್ದಾನೆ. ಯಾರ ಬುರುಡೆ ಅಂತಂದ ಅವನು ಹೇಳಿದಷ್ಟು ಬುರುಡೆ ಅಂತ ಹೇಳಿ ಗೊತ್ತಾಗಿದೆ. ಇನ್ನು ಮುಂದೆ ನ್ಯಾಯ ಎಲ್ರಿಗೂ ಗೊತ್ತಾಗುತ್ತೆ. ಮತ್ತು ಒಂದಂತೂ ಸತ್ಯ, ಈ ಸಂಯೋಜಿತ ಷಡ್ಯಂತ್ರಕ್ಕೆ ನಮ್ಮ ಸಮಾಜ ಸಂಘಟಿತವಾಗಿ ಉತ್ತರವನ್ನ ಕೊಡೋದಕ್ಕೆ ಈಗ ಬದ್ಧವಾಗಿದೆ. ಮತ್ತು ನಾವೆಲ್ಲರೂ ಬದ್ಧವಾಗಿರೋದಕ್ಕೆ ಇಷ್ಟು ಜನ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿ ಉತ್ತರವನ್ನ ಹಿಂದೂ ಸಮಾಜ ಕೊಟ್ಟಿದೆ. ಒಟ್ಟು ಒಂದಂತೂ ಸತ್ಯ, ಈ ನರೇಟಿವ್ ಅಥವಾ ಈ ಭಯೋತ್ಪಾದಕ ಅಂತ ನಾವೇನು ನರೇಟಿವ್ ಟೆರರಿಸಮ್ ಅಂತ ಏನು ಕರಿತಿದ್ದೀನಿ, ಇಷ್ಟು ಎಫೆಕ್ಟಿವ್ ಆಗಿರುತ್ತೆ, ನ್ಯೂಟ್ರಲ್ ಆಗೂ ಇರುತ್ತೆ, ನೆಗೆಟಿವ್ ಆಗೂ ಇರುತ್ತೆ. ನಮಗೆ ಅನ್ಸ್ಬಿಡ್ಬೋದು, ಇಲ್ಲ ಇರ್ಬೋದೇನೋ ಅಥವಾ ಈ ಥರ ನಡೆದಿರ್ಬೋದೇನಂತ. ಆದರೆ ಒಂದು ನಾವು ನೆನ್ಪಿಟ್ಕೋಬೇಕು, ನಾವು ಯಾವತ್ತೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅಪನಂಬಿಕೆ ಅಥವಾ ಡೌಟ್ ಪಡೋದನ್ನು ಫಸ್ಟ್ ನಾವು ಇಡಬೇಕು, ನಂತರ ಮಿಕ್ಕಿದವ್ರು ನಂಬ್ತಾರೆ. ಇದನ್ನು ನಾವು ಮುಂದಿಟ್ಕೊಂಡು ಈ ಒಟ್ಟು ಸವಾಲುಗಳಿಗೆ ಉತ್ತರವನ್ನು ನೀಡುತ್ತೆ ಹಿಂದೂ ಸಮಾಜ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಈ ಒಟ್ಟು ಸಂಯೋಜಿತ ಷಡ್ಯಂತ್ರಕ್ಕೆ ನಾವು ಸಂಘಟಿತವಾಗಿ ನಾವೆಲ್ಲರೂ ಉತ್ತರ ಕೊಡ್ತೀವಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.